ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೋರ್ಟ್ನಿಂದ ಕೈ ಹಿಡಿದು ಬಂದಿದ್ದಾರೆ ದರ್ಶನ್ ಹಾಗೆ ಪವಿತ್ರ. ಇವತ್ತು ಇದು ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಮತ್ತೆ ಒಂದಾದ್ರ ಅಂತ ಕಳೆದ ಬಾರಿ ನಾವು ಕೋರ್ಟ್ಗೆ ಬಂದಾಗ ನೋಡಿದ್ವಿ, ಒಬ್ರು ಮುಖ ಒಬ್ರು ನೋಡ್ತಿರ್ಲಿಲ್ಲ. ಅದಕ್ಕೂ ಮುಂಚೆ ದರ್ಶನ್ ಅಬ್ಸೆಂಟ್ ಆಗಿದ್ರು. ಅದಕ್ಕೂ ಹಿಂದಿನ ಘಟನೆಯನ್ನ ಹೇಳ್ತಾ ಇದ್ದೀವಿ ನಾವು. ಜೊತೆಯಾಗಿ ಕೋರ್ಟ್ಗೆ ಬಂದರೂ ಕೂಡ ಕೋರ್ಟ್ನಲ್ಲಿ ಮುಖ ಕೂಡ ನೋಡಿರ್ಲಿಲ್ಲ. ಬಟ್ ಈ ಬಾರಿ ಸ್ಮೈಲ್ ಕೊಡ್ತಾ ಕೋರ್ಟ್ನಿಂದ ಹೊರ ನಡೆದಿದ್ದಾರೆ. ಜೊತೆಗೆ ಕೋರ್ಟ್ನಲ್ಲಿ ಕೈ ಹಿಡಿದು ಬಂದಿದ್ದಾರೆ ದರ್ಶನ್ ಹಾಗೆ ಪವಿತ್ರ. ಮತ್ತೇನಾದ್ರೂ ಒಂದಾದ್ರ ದರ್ಶನ್ ಹಾಗೆ ಪವಿತ್ರ ಗೌಡ ಅನ್ನೋ ಪ್ರಶ್ನೆ. ಕಳೆದ ಬಾರಿ ಅಭಿಮಾನಿಗಳೆಲ್ಲ ಖುಷಿಯಾಗಿದ್ರು. ಪವಿತ್ರ ಗೌಡ ಎದುರು ಬಂದ್ರು ಕೂಡ ದರ್ಶನ್ ನೋಡಿಲ್ಲ, ಸ್ಮೈಲ್ ಕೂಡ ಮಾಡಿಲ್ಲ, ಹಾಗೆ ಹೋದ್ರು. ಸೊ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಅವರ ಉಡುಗೊರೆ ಇದು, ಅವ್ರು ಕೊಟ್ಟಿರುವಂತ ಗೌರವ ಇದು, ಪವಿತ್ರ ಅವರನ್ನ ದೂರ ಇಟ್ಟಿದ್ದಾರೆ ಅಂತ ಅಭಿಮಾನಿಗಳು ಕೂಡ ಖುಷಿಯಾಗಿದ್ರು. ಈ ಬಾರಿ ಕೋರ್ಟ್ಗೆ ಹಾಜರಾಗಬೇಕಿತ್ತು. ಅದು ಷರತ್ತುಬದ್ಧ ಜಾಮೀನು, ನಿಮಗೆ ಗೊತ್ತೇ ಇದೆ. ಮೆರಿಟ್ ಆಧಾರದ ಮೇಲೆ ಜಾಮೀನು ಸಿಕ್ಕರೂ ಕೂಡ ಷರತ್ತುಗಳಿತ್ತು, ಕೋರ್ಟ್ಗೆ ಹಾಜರಾಗಲೇಬೇಕಿತ್ತು. ಕಳೆದ ಬಾರಿ ಕೋರ್ಟ್ಗೆ ಹಾಜರಾಗದೇ ಇರೋದ್ರಿಂದ ಕೋರ್ಟ್ ಕ್ಲಾಸ್ ಕೂಡ ತೆಗೆದುಕೊಂಡಿತ್ತು. ಈ ರೀತಿಯಾಗಿ ಕಾರಣಗಳೇ ಇಲ್ಲದೆ ಕೋರ್ಟ್ಗೆ ಬರದೇ ಇರೋದಕ್ಕೆ ಕೋರ್ಟ್ ತರಾಟೆ ತೆಗೆದುಕೊಂಡಿತ್ತು. ಈ ಬಾರಿ ದರ್ಶನ್ ಹಾಜರಾಗಿದ್ದಾರೆ, ಪವಿತ್ರ ಗೌಡ ಕೂಡ ಬಂದಿದ್ದಾರೆ ಕೋರ್ಟ್ಗೆ, ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಸಿಸಿಎಚ್ ಕೋರ್ಟ್ ಬೆಂಗಳೂರಿನ ದೃಶ್ಯ ಇದು. ಹಾಗೆ ಸ್ನೇಹಿತ ಧನ್ವೀರ್ ಕೂಡ ದೃಶ್ಯದಲ್ಲಿದ್ದಾರೆ, ಅವರ ಜೊತೆಯಾಗಿ ಬಂದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಜೊತೆಯಾಗಿ ಕಾಣಿಸ್ಕೊಡ್ತಾ ಇದ್ದಾರೆ ದರ್ಶನ್ ಜೊತೆಗೆ. ಅವರ ಸಿನಿಮಾ ಪ್ರಮೋಷನ್ನಿಂದ ಹಿಡಿದು ಎಲ್ಲಾ ಕಡೆಗಳಲ್ಲೂ ಕೂಡ ದರ್ಶನ್ ಹಾಗೆ ಧನ್ವೀರ್ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರಂಭದಿಂದ ಅಂತ್ಯದವರೆಗೂ ನಾವು ಗಮನಿಸ್ತಾ ಇದ್ವಿ. ಜೈಲಿಗೆ ಹೋಗ್ತಾ ಇದ್ರು, ಅಲ್ಲೂ ಕೂಡ ಭೇಟಿ ಕೊಡ್ತಾ ಇದ್ರು, ಹೊರಗಡೆ ಬರುವಾಗಲೂ ಕೂಡ ಅವ್ರ ಜೊತೆಯಾಗಿದ್ರು, ಆಸ್ಪತ್ರೆಯಲ್ಲೂ ಕೂಡ ಜೊತೆಯಾಗಿ ಸಾಥ್ ಕೊಟ್ಟಿದ್ರು. ಇದೀಗ ಕೋರ್ಟ್ಗೆ ಹಾಜರಾಗುವಂತ ಸಂದರ್ಭ ಕೂಡ ಜೊತೆಯಲ್ಲಿದ್ರು. ಪವಿತ್ರ ಗೌಡ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ.